ಇನ್ನು ಪಾಕಿಸ್ತಾನಕ್ಕೆ ಭಾರತದಿಂದ ಶಾಕ್ ಮೇಲೆ ಶಾಕ್ ಕೊಡಲಾಗ್ತಾ ಇದೆ. ಭಾರತದಿಂದ ಪಾಕ್ ವಿರುದ್ಧವಾಗಿ ಸೈಬರ್ ಸಮರ ಮುಂದುವರಿತಾ ಇದೆ. ಪಾಕ್ನ ಯೂಟ್ಯೂಬ್ ಚಾನೆಲ್ಗಳಿಗೆ ನಿರ್ಬಂಧ ಬಂದಿದೆ. ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳಿಗೆ ನಿರ್ಬಂಧ. ಪಾಕಿಸ್ತಾನಕ್ಕೆ ಭಾರತದಿಂದ ಶಾಕ್ ಮೇಲೆ ಶಾಕ್ ಕೊಡಲಾಗ್ತಾ ಇದೆ. ಈಗ ಭಾರತದಲ್ಲಿ ಪಾಕ್ ಯೂಟ್ಯೂಬ್ಗಳ ಚಾನೆಲ್ಗಳಿಗೆ ನಿಷೇಧ. ಪಾಕಿಸ್ತಾನದ 16 ಯೂಟ್ಯೂಬ್ ಚಾನೆಲ್ಗಳು ಈಗ ನಿಷೇಧವಾಗಿದೆ. ಸಿಎಂ ಸಿದ್ದು ಸುದ್ದಿಯನ್ನ ಪ್ರಸಾರ ಮಾಡಿದ್ದ ಯೂಟ್ಯೂಬ್ ಚಾನೆಲ್ ಕೂಡ ಬಂದಾಗಿದೆ. ಪ್ರಮುಖವಾಗಿ 16 ಯೂಟ್ಯೂಬ್ ಚಾನೆಲ್ಗಳು ಭಾರತದಲ್ಲಿ ಇದ್ದು ಪಾಕ್ ಯೂಟ್ಯೂಬ್ ಚಾನೆಲ್ಗಳು ನಡೆಸ್ತಾ ಇರ್ತಾರೆ. ಅಂತವರನ್ನ ಸುಮಾರು 16 ಯೂಟ್ಯೂಬ್ ಚಾನೆಲ್ಗಳನ್ನ ಪಟ್ಟಿ ಮಾಡಿ ಅಂತ ಚಾನೆಲ್ಗಳಿಗೆ ನಿಷೇಧ ಹಾಕಲಾಗಿದೆ. ಈಗಾಗಲೇ ಸಿಎಂ ಸಿದ್ದು ಸುದ್ದಿಯನ್ನ ಪ್ರಸಾರ ಮಾಡಿದ ಯೂಟ್ಯೂಬ್ ಚಾನೆಲ್ ಕೂಡ ಬಂದಾಗಿದೆ. ಸಿದ್ದರಾಮಯ್ಯನವರು ಹೇಳಿಕೆಗೆ ಸಂಬಂಧಪಟ್ಟಂತೆ ಅದನ್ನ ಪ್ರಸಾರ ಮಾಡಿದ್ರು. ಯೂಟ್ಯೂಬ್ ಚಾನೆಲ್ಗಳು ಸೇರಿದಂತೆ ಅನ್ಸ್ಟ್ರೀಮ್ ಮೀಡಿಯಾಗಳು ಸಹ ಪ್ರಸಾರ ಮಾಡಿತ್ತು. ಈಗ ಒಟ್ಟಾರೆಯಾಗಿ 16 ಯೂಟ್ಯೂಬ್ ಚಾನೆಲ್ಗಳು ಈಗ ನಿಷೇಧವಾಗಿದೆ. ಈಗಾಗಲೇ ಆಯಾ ಪಟ್ಟಿಯಲ್ಲಿರ್ತಕ್ಕಂಥ 16 ಯೂಟ್ಯೂಬ್ ಚಾನೆಲ್ಗಳ ಹೆಸರುಗಳನ್ನ ನೋಡೋದಾದ್ರೆ ಜಿಯೋ ನ್ಯೂಸ್ ಜೊತೆಗೆ ಡಾನ್ ಜೊತೆಗೆ ರಫರ್ ಜೊತೆಗೆ ಬೋನ್ ನ್ಯೂಸ್ ಇನ್ನಿತರ ಸುಮಾರು 16 ಯೂಟ್ಯೂಬ್ ಚಾನೆಲ್ಗಳು ನಿಷೇಧವಾಗಿದೆ. ಪಾಕ್ ಸುದ್ದಿ ಸಂಸ್ಥೆಗಳ ಜೊತೆಗೆ ಯೂಟ್ಯೂಬ್ ಚಾನೆಲ್ಗಳು ಭಾರತದಲ್ಲಿ ಇದ್ದು ಇಂಥ ನ್ಯೂಸ್ಗಳನ್ನ ಬಿತ್ತರ ಮಾಡ್ತಾ ಇತ್ತು. ಈಗೆಲ್ಲ ನ್ಯೂಸ್ಗಳು ಕೂಡ ಆ ಚಾನೆಲ್ಗಳು ಏನಿದಾವೆ ಎಲ್ಲವೂ ಕೂಡ ಬಂದಾಗಿದೆ. ಈಗಾಗಲೇ ಒಂದು ಕಡೆಯಿಂದ ಭಾರತದ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿಗಳನ್ನ ಕೂಡ ಸತ್ಯಾಂಶವನ್ನ ನೇರವಾಗಿ ಆನ್ಸ್ಟ್ರೀಮ್ ಮಾಡಬಾರ್ದು ಅನ್ನೋ ಮೂಲಕವಾಗಿ ಕೂಡ ಭಾರತದ ಸರ್ಕಾರದಿಂದ ಕೂಡ ಒಂದು ಸುತ್ತೋಲೆಯನ್ನ ಕೂಡ ಹೊರಡಿಸಿದ್ದಾರೆ.